ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಶಿಕ್ಷಕರಾದ ರಾಮಣ್ಣ ರುದ್ರಪ್ಪ ತೋರಣಗಟ್ಟಿ ದೈಹಿಕ ಶಿಕ್ಷಣ ಶಿಕ್ಷಕರು ನೇಗಿನಹಾಳದ ಮಾದರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡುವಾಗ ಆಟೋಟದಲ್ಲಿ ಆಸಕ್ತಿ ಮೆಳವಂಕಿ ಗುರುಗಳು ಪ್ರೋತ್ಸಾಹದಿಂದ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಜಯಗಳಿಸಲು ಸಾಧ್ಯ ಆಯಿತು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಬೆಳಗಾವಿ ಜಿಲ್ಲೆಯ ಒಂದು ಬೈಲಹೊಂಗಲ ತಾಲೂಕದಲ್ಲಿ ಒಂದು ಶಿಕ್ಷಕರಿಗಾಗಿ ಕ್ರೀಡಾಪಟುಗಾಗಿ ಮಕ್ಕಳಿಗೆ ಎಲ್ಲ ರೀತಿ ಒಂದು ಒಳ್ಳೆಯ ಶಿಕ್ಷಕರಂತೇಳಿ ಹೆಸರು ಕೂಡ ನಾವು ಕೇಳಿದ್ದೀವಿ. ಆಲ್ರೆಡಿ ಈಗಾಗಲೇ ಸ್ಪೋರ್ಟ್ಸದಲ್ಲಿ ಮಕ್ಕಳಿಗೆ ಯಾವ ರೀತಿ ತರಬೇತಿಯನ್ನು ಕೊಟ್ಟಿದ್ದೀರಿ, ರಾಜ್ಯ ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಸುಮಾರು ಎಲ್ಲ ಕ್ರೀಡಾಪಟುಗಳಿಗೆ ಕರ್ಕೊಂಡೋಗಿ ಎಲ್ಲ ಪ್ರಶಸ್ತಿಯನ್ನು ಗೆದ್ದುಕೊಂಡು ಬರುವಂಥ ಕಾರ್ಯವನ್ನು ಕೂಡ ಕೊಟ್ಟಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯ ಅಂತ ಸ್ವಲ್ಪ ನಮಗೆ ನೀವು ವಿವರವಾಗಿ ಹೇಳಿದರೆ ಚಲೋ ಆಗ್ತದೆ ಸರ್. ಯಾವ ರೀತಿ ನಿಮ್ಮದು ಈ ಸಲಹೆಗಳನ್ನು ಇದು ಮಾಡಿದೆ ಸರ್? ನೋಡಿ ಸರ್, ನಾವು ಇದೇ ಗ್ರಾಮ ನಿಂಗನಾಳ ಗ್ರಾಮದಲ್ಲಿ ಹುಟ್ಟಿ ಇದೇ ಶಾಲೆಯಲ್ಲಿ ಕಲಿತು ಪ್ರಾಥಮಿಕ ಹಂತವನ್ನು ಇದೇ ಶಾಲೆಯಲ್ಲಿ ಕಲಿತು ಪ್ರೌಢಶಾಲಾ ವಿಭಾಗವನ್ನು ವಿಜಯ ವಿದ್ಯಾದಾಯಿನಿ ಸಂಘ ಪ್ರೌಢಶಾಲೆಯಲ್ಲಿ SSLC ಮುಗಿಸಿಕೊಂಡು ಸನ್ 1984-85ರಲ್ಲಿ ಮಲ್ಲಸರ್ಜ ವ್ಯಾಯಾಮ ಶಾಲೆ ಧಾರವಾಡದಲ್ಲಿ CPED ತರಬೇತಿಯನ್ನು ಪಡೆದುಕೊಂಡು 1985 ಆಗಸ್ಟ್ 16ನೇ ತಾರೀಕಿನಂದು ನನ್ನ ಮೊದಲ ವೃತ್ತಿ ನೌಕರಿ ಪ್ರಾರಂಭ ಸವದತ್ತಿ ತಾಲೂಕಿನ ಶ್ರೀ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆ ಪ್ರೌಢಶಾಲೆ ಸೊಪ್ಪಡ್ಲದಲ್ಲಿ ನಾನು ಪ್ರಾರಂಭ ಮಾಡಿದೆ. ಅಲ್ಲಿ 11 ವರ್ಷಗಳ ಕಾಲ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅಲ್ಲಿಯ ಮಕ್ಕಳು ಸನ್ 1985ರಿಂದ 1997ರವರೆಗೆ ಸೊಪ್ಪಡ್ಲೆ ಗ್ರಾಮದಲ್ಲಿ ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು DSP CPI ಹಾಗೂ ಉನ್ನತ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿ ರವೀಂದ್ರ ಕುರುಗಟ್ಟಿ ಈಗಾಗಲೇ DSP ದಾವಣಗೆರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಅವನು ಕರ್ನಾಟಕ ಇಂಟರ್ ಯೂನಿವರ್ಸಿಟಿಯಲ್ಲಿ 800 ಮತ್ತು 1500 ಅವನ ಇನ್ನೂವರೆಗೆ ಅವನ ರೆಕಾರ್ಡನ್ನು ಯಾರು ಮುರಿಲಿಕ್ಕಾಗಿಲ್ಲ. ಅವನು ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ PSI ಸೆಲೆಕ್ಷನ್ ಆಗಿ CPI ಪ್ರಮೋಷನ್ ಪಡೆದುಕೊಂಡು ಈಗ DSP ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಹಾಗೆ ಸಿದ್ದಣ್ಣ ಕೊಡ್ಲಿವಾಡ್ ಅವನು ಸೊಪ್ಪಡ್ಲದ ನಮ್ಮ ವಿದ್ಯಾರ್ಥಿ KSRPಯಲ್ಲಿ DSP ಆಗಿ ಬೆಂಗಳೂರಲ್ಲಿ ಯಲಹಂಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಹಾಗೆ ನಾನು 1997ರಲ್ಲಿ ಗಂದಿವಾಡ ಗ್ರಾಮಕ್ಕೆ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮಿಲಿಟರಿ, ಪೊಲೀಸ್ ಹಾಗೂ ಉನ್ನತ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲೇ ನಮ್ಮ ಗುರುಗಳಾದಂಥ ಕರ್ಲಿಂಗ್ನವ್ರ ಸರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿ 29 ಜನ ಸಿಬ್ಬಂದಿಯೊಂದಿಗೆ ನಾವು ಸೇವೆಯನ್ನು ಸಲ್ಲಿಸಿ ಸನ್ 2003 ಜೂನ್ 30ರಂದು ಈ ಶಾಲೆಗೆ ಬಂದು ಹಾಗೆ 2003ರಿಂದ ಇಲ್ಲಿವರೆಗೆ ಸತತವಾದ ಪ್ರಯತ್ನದಿಂದ 2005ರಲ್ಲಿ ಜಿಲ್ಲಾ ಮಟ್ಟವನ್ನು ಗೆದ್ದು ವಾಲಿಬಾಲದಲ್ಲಿ ಜಿಲ್ಲಾ ಮಟ್ಟವನ್ನು ಗೆದ್ದು ಹಾಗೆ 2007-8ರಲ್ಲಿ ವಿಭಾಗವನ್ನು ಗೆದ್ದು 2009ರಲ್ಲಿ ರಾಜ್ಯ ಮಟ್ಟಕ್ಕೆ ನಮ್ಮ ತಂಡ ಆಯ್ಕೆ ಆಯಿತು. ಆವಾಗ ನಾವು ರನ್ನರ್ ಅಪ್ ಆದು 2ನೇ ಸ್ಥಾನದೊಂದಿಗೆ ನಾವು ಸಮಾಧಾನ ಪಟ್ಕೊಳ್ಬೇಕಾಯಿತು. ಹಾಗೆ 2010ರಲ್ಲಿ ಮತ್ತೆ ವಿಭಾಗವನ್ನು ಗೆದ್ದು ರಾಜ್ಯ ಮಟ್ಟದಲ್ಲಿ ಮಂಡ್ಯದಲ್ಲಿ ನಡೆದಂಥ ರಾಜ್ಯ ಮಟ್ಟದಲ್ಲಿ ಅಲ್ಲಿಯೂ ಕೂಡ ನಾವು ಕೊನೆಯ ಕ್ಷಣದಲ್ಲಿ ದ್ವಿತೀಯ ಸ್ಥಾನವನ್ನು ಸಮಾಧಾನ ಪಡ್ಕೊಳ್ಬೇಕಾಯಿತು. ದ್ವಿತೀಯ ಸ್ಥಾನವನ್ನು ಪಡೆದು ನಾವು ನಮ್ಮ ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ವಿಭಾಗಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಲ್ಲಿ ಆಡಿದಂಥ ವಿದ್ಯಾರ್ಥಿಗಳು ಈಗಾಗಲೇ 8 ಜನ ಪೊಲೀಸ್ ಇಲಾಖೆಯಲ್ಲಿ ಹಾಗೂ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2015 ಮತ್ತು 16ನೇ ಸಾಲಿನಲ್ಲಿ ಕೊಪ್ಪಳದಲ್ಲಿ ನಡೆದಂಥ ರಾಜ್ಯ ಮಟ್ಟದ ವಾಲಿಬಾಲ್ ಒಂದು ಕ್ರೀಡೆಯಲ್ಲಿ ನಮ್ಮ SGFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಲಾಖಾ ಕ್ರೀಡಾಕೂಟದಲ್ಲಿ ನಮ್ಮ ತಂಡವು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅಲ್ಲಿಂದ ರಾಷ್ಟ್ರಮಟ್ಟಕ್ಕೆ ತೆಲಂಗಾಣ ಹೊಸ ರಾಜ್ಯವಾದಂಥ ತೆಲಂಗಾಣದಲ್ಲಿ ಮೆಹಬೂಬ್ ನಗರದಲ್ಲಿ ನಡೆದಂಥ ರಾಷ್ಟ್ರಮಟ್ಟದಲ್ಲಿ ಪಾಲ್ಗೊಂಡು ನಮ್ಮ ಜಿಲ್ಲೆಗೆ, ಊರಿಗೆ, ತಾಲೂಕಿಗೆ, ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ನಮ್ಮ ರಾಜ್ಯದಿಂದ ಪ್ರತಿನಿಧಿಸಿದ ಹೆಮ್ಮೆ ನಮಗಿದೆ. ಹಾಗೆ ನಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಒಳ್ಳೆಯ ಕ್ರೀಡಾಪಟುಗಳು ಹಾಗೂ ದೇಶ ಸೇವೆ
ಹಾಗೂ ನಮ್ಮೂರಿನ ಒಳ್ಳೆಯ ಹೆಸರನ್ನು ತರಲು ಸಹಕಾರ ನಮ್ಮೂರಿನ ಶ್ರೀಮಂತ ರಾಜಕಾರಣಿಗಳು ಕೂಡ ನಮಗೆ ಹಾಗೂ ಊರಿನ ಗಣ್ಯಮಾನ್ಯರು ನಮ್ಮ ಒಂದು ಈ ಕ್ರೀಡಾಕೂಟಕ್ಕಾಗಲಿ ನಮ್ಮ ಸ್ಪೋರ್ಟ್ಸ್ಗಾಗಲಿ ಸಹಾಯ ಸಹಕಾರ ಗ್ರಾಮ ಪಂಚಾಯತಿ ಇರ್ಬೋದು ಹಾಗೂ ನಮ್ಮೂರಿನ ಶ್ರೀಮಂತ ಧನಿಗಳು ಆ ವೇಳೆಯಲ್ಲಿ ನಮ್ಮ ಇನಾಮದಾರ್ ಸಾಹೇಬರಿದ್ದರು. ಈಗೂ ಕೂಡ ಈಗಿನ ಶಾಸಕರಾದಂಥ ಶ್ರೀಮಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೂಡ ನಮ್ಮ ಶಾಲೆಗಾಯಿತು ನಮಗಾಯಿತು ಕ್ರೀಡಾಕೂಟಕ್ಕಾಯಿತು ಒಳ್ಳೆಯ ಸಹಕಾರ ನೀಡ್ತಾ ಇದ್ದಾರೆ. ನಾವು ಪ್ರಶಸ್ತಿ ಅದಕ್ಕೆ ಆಸೆ ಪಟ್ಟವರೆಲ್ಲ ಈ ಪ್ರಶಸ್ತಿ ಬಗ್ಗೆ ವಿಚಾರವೂ ಇರೋಕ್ಕಿಲ್ಲ. ಈ ಪ್ರಶಸ್ತಿಯನ್ನು ಸರ್ ನಿಮ್ಮ ತಮ್ಮ ಸೇವೆಯಲ್ಲಿ ಈ ನಿಂಗಳ ಗ್ರಾಮದಲ್ಲಿ 8 ವರ್ಷ ಆಯ್ತು ಸರ್ ಸೇವೆ ಸರ್. ಇಲ್ಲಿ ಬಂದ 2003 ಜೂನ್ 30ರಿಂದ ಇಲ್ಲಿವರೆಗೆ 22ನೇ ವರ್ಷ ಪ್ರಾರಂಭವಾಗಿದೆ. ಸರ್ ನೀವು ಇದೇ ಕ್ರೀಡಾಪಟ್ಟಿಗೆ ಯಾಕೆ ಆಸಕ್ತಿ ಬೇಡ? ಒಂದು ಎಲ್ಲ ಕ್ಷೇತ್ರದಲ್ಲಿ ಧಾರ್ಮಿಕ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಆಸಕ್ತಿಗಳು ಉಂಟಾರು. ಕ್ರೀಡಾ ಕ್ಷೇತ್ರ ಅಷ್ಟೇ ಅಲ್ಲ, ಊರಲ್ಲಿ ನಡೆದಂಥ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಜಾತ್ರೆ ಆಗಲಿ ಏನು ಪ್ರವಚನಗಳಾಗಲಿ ಯಾರ್ದಾದ್ರೂ ಒಂದು ಸಾಮೂಹಿಕ ಕಾರ್ಯಗಳಾಗಲಿ ನಾವು ಪಾಲ್ಗೊಂಡು ಊರಿನ ನಾಗರಿಕರ ಹಾಗೂ ಯಾರಿಗೂ ಸಹಾಯ ಸಹಕಾರದೊಂದಿಗೆ ಹಾಗೆ ನಮ್ಮ ಶಾಲೆಯಿಂದ ಆಯಿತು ನಮ್ಮಿಂದ ಆಯಿತು ಯಾರಿಗಾದರೂ ಸಹಾಯ ಸಹಕಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಒಂದು ಅಲ್ಪ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. ಸರ್ ಇನ್ನೊಂದು ಕೊಡೆ ಪ್ರಶ್ನೆ, ಕ್ರೀಡಾಪಟ್ಟಿಗೆ ಯಾಕೆ ಹೆಚ್ಚಿನ ಆದ್ಯತೆಗಳನ್ನು ಕೊಟ್ಟಿರಿ ಸರ್? ಕ್ರೀಡಾಪಟುಗೆ ಯಾಕೆ ಹೆಚ್ಚಿನ ಆದ್ಯತೆ ಅಂದರೆ ನಾನು ಸ್ವತಃ ಕ್ರೀಡಾಪಟು. ಓಕೆ ಸರ್. ನಾನು ಪ್ರಾಥಮಿಕ ವಿಭಾಗದಿಂದ ಹಿಡಿದು ಹೈಸ್ಕೂಲ್ ವಿಭಾಗದವರೆಗೆ ಕಾಲೇಜ್ ಯೂನಿವರ್ಸಿಟಿ ಲೆವೆಲ್ವರೆಗೆ ನಾನು ಕೂಡ ಒಂದೊಬ್ಬ ಕ್ರೀಡಾಪಟು. ನಾನು ಕೂಡ ಇನ್ನೊಂದು ಏನು ಆಸೆ ಐತೆ ಅಂದರೆ ನಮ್ಮ ಕೈಯಲ್ಲಿ ಕಲಿತಂಥ ಮಕ್ಕಳು, ನಮ್ಮ ಊರಿನ ಮಕ್ಕಳು ರಾಜ್ಯ ರಾಷ್ಟ್ರ ದೇಶದಲ್ಲಿಯೂ ಕೂಡ ನಮ್ಮ ಮಕ್ಕಳು ಒಂದು ಒಳ್ಳೆಯ ಹೆಸರುವಾಸಿ ಆಗಲಿ, ಒಳ್ಳೆಯ ಒಂದು ಕ್ರೀಡಾಪಟು ಆಗಲಿ ಅಂತ ನಮ್ಮ ಆಸೆ. ಇನ್ನಾದರೂ ಕೂಡ ಪ್ರಯತ್ನ ಮಾಡೋಣ. ನಮ್ಮ ಶಾಲೆಯ ನಮ್ಮ ಊರಿನ ಒಬ್ಬ ಕ್ರೀಡಾಪಟು ಈಗ ಇರುವಂಥ ತೊಂಡಲ್ಕರ್ ಹೆಸರಾಗಲಿ. ಇದೇ ರೀತಿ ವಿಜಯ ವಿದ್ಯಾದಾಯಿನಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದ ಕಲ್ಲೋಳಿ ಸರ್ ಹಾಗೂ ದೈಹಿಕ ಶಿಕ್ಷಕರಾದ ಲಕ್ಕನ್ ಗೌಡರ್ ಸರ್ ಅವರ ಪ್ರೋತ್ಸಾಹದಿಂದ ಆಟೋಟದಲ್ಲಿ ಸಾಧನೆ ಮಾಡಲು ಸಾಧ್ಯ ಆಯಿತು. ಅವರ ಮಾರ್ಗದರ್ಶನದಲ್ಲಿ ಕ್ರೀಡೆಯ ತರಬೇತಿ ಪಡೆಯಲು ಮಲ್ಲ ಸರ್ಜೆ ವ್ಯಾಯಾಮ್ ದೈಹಿಕ ಶಿಕ್ಷಣ ಶಾಲೆ ಧಾರವಾಡದಲ್ಲಿ ಸಾಧ್ಯ ಆಯಿತು. ಆವಾಗ ವಾಲಿಬಾಲ್ ಆಟದ ಬಗ್ಗೆ ಅಭಿರುಚಿ ಬೆಳೆದು ನಮ್ಮೂರಿನ ವಾಲಿಬಾಲ್ ಆಟದ ದಿಗ್ಗಜರಾದ BS ಕಿವಡ ಸಣ್ಣವರ್, BG ಕಾರಿಮನಿ ಶಿವಪ್ಪ, ಕಿವಡ ಸಣ್ಣವರ್ ಬಾಬು, ಗಾಡದ ಮುಂತಾದ ಆಟಗಾರರ ಪ್ರಭಾವದಿಂದ ವಾಲಿಬಾಲ್ ಆಟದಲ್ಲಿ ಸಾಧನೆ ಮಾಡಬೇಕು ಅನ್ನುವಾಗಲೇ ಸೋಪಡ್ಲ ಅನುದಾನಿತ ಪ್ರೌಢಶಾಲೆಯಲ್ಲಿ ದೈಸಿ ಶಿಕ್ಷಕರಾದ ಸೇರಿ ಅಲ್ಲಿಯೂ ಮಹತ್ತರ ಸಾಧನೆ ಮಾಡಿ ಅಷ್ಟರಲ್ಲಿ ಸಹಕಾರಿ ಶಾಲೆಯಾದ ಗಂದಿಗವಾಡ ಸರ್ಕಾರಿ ಮಾದರಿ ಶಾಲೆಯಲ್ಲಿ ದೈಸಿ ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಅಲ್ಲಿ 29 ಶಿಕ್ಷಕರು, ಅದರಲ್ಲಿ ಕರಲಿಂಗಣ್ಣವರ್ ಸರ್ ಸಹಾಯ ಸಹಕಾರದಿಂದ ಕ್ರೀಡಾಪಟುಗಳನ್ನು ಬೆಳೆಸಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಸರ್ ಕೊನೆಯದಾಗಿ ಒಂದು ಪ್ರಶ್ನೆ, ಧಾರ್ಮಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಕ್ರೀಡೆಯಲ್ಲಾಗಿರ್ಬೋದು, ಇದೆಷ್ಟ ಎಲ್ಲ ಒಂದು ಹೆಚ್ಚಿನ ಆದ್ಯತೆಯಲ್ಲಿ ನೀವು ಮುಂದೆ ಬರಲಿಕ್ಕೆ ಏನು ಕಾರಣ? ನಿಮ್ಮ ತಂದೆಯವರು ಏನಾರ ಯಾವ ರೀತಿಯ ಸಹಕಾರಗಳು ಮಾಡ್ಕೊಂಡು ಬಂದಿದೆ ಸರ್? ಏನಾಯ್ತು? ನಮ್ಮ ತಂದೆಯವರು ಕೂಡ ಒಳ್ಳೆಯ ಧಾರ್ಮಿಕವಾಗಿ ಭಜನೆ ಆಯಿತು, ಪ್ರವಚನದಾಯಿತು, ಪುರಾಣ ಆಯಿತು, ಸಿದ್ಧಾರೂಢರ ಭಕ್ತರು, ಮಡವಾಳರ ಭಕ್ತರು. ಅವರ ಸಂಪ್ರದಾಯದೊಂದಿಗೆ ತಂದೆಯವರ ಸಂಪ್ರದಾಯವನ್ನು ನಾವು ಅದನ್ನೇ ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ಮಡವಾಳೇಶ್ವರ ಜಾತ್ರೆ ಆಗಲಿ, ಸಿದ್ಧಾರೂಢ ಜಾತ್ರೆ ಆಗಲಿ, ವಿಠೋಬಾ ಜಾತ್ರೆ ಆಗಲಿ, ಯಮನೂರೇಶ್ವರ ಜಾತ್ರೆ ಆಗಲಿ, ಊರಿನಲ್ಲಿ ಯಾವುದೇ ಜಾತ್ರೆ ಇರಲಿ, ಯಾವುದೇ ಸತ್ಕಾರ್ಯಗಳಿರಲಿ, ನಾವು ಸ್ವಪ್ರೇರಿತವಾಗಿ ಯಾವುದೂ ಫಲಾಪೇಕ್ಷೆ ಇಲ್ಲದೆ ನಮ್ಮ ಅಲ್ಪ ಸೇವೆಯನ್ನು ಊರಿಗೆ ಸಮಾಜಕ್ಕೆ ಸಲ್ಲಿಸಬೇಕಂತ ನಮ್ಮ ಆಸೆ. ಅದರ ರೀತಿ ನಿಮಿತ್ತವಾಗಿ ಯಾವುದೇ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ಪ್ರೇರಿತವಾಗಿ ಯಾರಿಗೂ ಒಂದು ತಂದೆಯವರು ಯಾವ ರೀತಿ ಮುನ್ಗಡೆ ಬಂದಿದ್ರು ಅದನ್ನು ನೀವು ಮುನ್ಗಡಿಸ್ಕೊಂಡು ಹೊಂಟಿದೆ ಅಂತ ಆಯ್ತು ಸರ್? ಆಯ್ತು ಸರ್. ಓಹೋ, ತಮ್ಮ ತಂದೆಯವರು ಯಾವುದೇ ಇದರಲ್ಲಿ ಬಂದಿದ್ರು, ಅದು ಮಾರ್ಗದರ್ಶನ ತಮಗೂ ಕೂಡ ಐತಿ. ನಮ್ಮ ತಂದೆಯವರು ಒಳ್ಳೆಯ ಧಾರ್ಮಿಕ ಕಾರ್ಯದಲ್ಲಿ ಸ್ವಪ್ರೇರಿತವಾಗಿ ಭಜನೆ ಆಯಿತು, ಜಾತ್ರೆ ಆಯಿತು, ಯಾವುದಾದ್ರೂ ಒಂದು ಸತ್ಕಾರ್ಯಗಳಲ್ಲಿ ಕೂಡ ಅವರು ನಮ್ಮನ್ನು ತೊಡಗಿಸಿಕೊಂಡು ಬಂದಿದ್ರು. ಅವರು ಮುಂದಾಳತ್ವದಲ್ಲಿ ಇರ್ತಿದ್ರು. ಅದೇ ಸಂಪ್ರದಾಯದೊಂದಿಗೆ ನಾವು ಪಾಲ್ಗೊಳ್ತಾ ಇದ್ದೇವೆ. ತಂದೆಯವರ ಆಶೀರ್ವಾದ ನಿಮಗೆ? ನಮ್ಮ ತಂದೆಯವರ ಹಿರಿಯರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ. ನಮ್ಮ ತಂದೆ ತಾಯಿಯವರು ಕೂಡ ಸಿದ್ಧಾರೂಢ ಭಕ್ತರು, ಮಡವಾಳ ಅಜ್ಜನ ಭಕ್ತರು. ಅವರ ಒಂದು ಆಶೀರ್ವಾದದೊಂದಿಗೆ ಅವರ ನೆರಳಿನಲ್ಲಿ ನಾವು ನಡೀತಾ ಇದ್ದೇವೆ. ಅವರ ಸಹಾಯ ಸಹಕಾರ, ಅವರ ಮಾರ್ಗದರ್ಶನ ನಮಗೆ ಸದಾ ಇರುತ್ತದೆ. ಅಲ್ಲಿಂದ 2003ಕ್ಕೆ ನೇಗಿನಹಾಳ ಸ್ವಂತ ಊರು ಕಲಿತ ಶಾಲೆ ಸರ್ಕಾರಿ ಮಾದರಿ ಶಾಲೆ ನೇಗಿನಹಾಳಕ್ಕೆ ಬಂದು ವಾಲಿಬಾಲ್ ಆಟದ ತರಬೇತಿ ಸರಿಯಾದ ವೇಳೆಯನ್ನು ಆಯ್ದುಕೊಂಡು ಬೆಳಗಿನ ವೇಳೆ 5 ಗಂಟೆಯಿಂದ ಪ್ರಾರಂಭಿಸುವುದು, ಅದು ಆಟೋಟಕ್ಕೆ ಸಹಕಾರಿ ಆಗುವುದೆಂದು ಮನಗಂಡು
ಗಂಡು ಮಕ್ಕಳಿಗೆ ಬೆಳಿಗ್ಗೆ, ಹೆಣ್ಣು ಮಕ್ಕಳಿಗೆ ಸಾಯಂಕಾಲ 5ರಿಂದ 6 ಗಂಟೆ ತರಬೇತಿ ನೀಡುವುದು. ದೈಹಿಕ ಸದೃಢತೆ ಬರಲು ದಿನಕ್ಕೆ 2 ಬಾಳೆಹಣ್ಣು, 1 ತತ್ತಿ, 1 ಗ್ಲಾಸ್ ಹಾಲು ತಮ್ಮ ಸ್ವಂತ ಖರ್ಚಿನಿಂದಲೇ ನೀಡುವುದು. ಬಡ ಕ್ರೀಡಾ ಮಕ್ಕಳು ಸಮವಸ್ತ್ರದಲ್ಲಿ ಭೇದ ಭಾವ ಬರಬಾರದಂತ ಯೋಚಿಸಿ ಸಾಮೂಹಿಕವಾಗಿ ದಾನಿಗಳಿಂದ ವ್ಯವಸ್ಥೆ ಮಾಡಿಸುವುದು. ನುರಿತ ತರಬೇತುದಾರರಾದ ಶ್ರೀ ಬಸವರಾಜ್ ಹೊಸಮಠ ಇವರಿಂದ ತರಬೇತಿ ನೀಡಿ ತಾಲೂಕಾ, ಜಿಲ್ಲಾ ವಿಭಾಗ, ರಾಜ್ಯ ಮಟ್ಟದಲ್ಲಿ ವಾಲಿಬಾಲ್ ಆಟಗಾರರನ್ನು ಪರಿಚಯ ಮಾಡಲು ಸಹಕಾರಿ ಆಯಿತು. PT ಉಷಾನ್ ಹೆಸರಾಗಲಿ, ಇಂಥವ್ರು ಒಬ್ರು ನಮ್ಮ ಊರಲ್ಲಿ ನಮ್ಮ ಕೈಯಲ್ಲಿ ಕಲಿತಂಥ ನಮ್ಮ ಶಾಲೆಯಲ್ಲಿರುವಂಥ ವಿದ್ಯಾರ್ಥಿಗಳು ಆಗಲಿ ಅಂತ ನನ್ನ ಕೊನೆಯ ಆಸೆ ಇದೆ. ಸರ್, ನಿಮ್ಮ ಜೀವಮಾನದಲ್ಲಿ ನೆನಪಾಗುವಂಥ ಒಂದಷ್ಟು ಘಟನೆಗಳ, ನಿಮಗೆ ನೆನಪಾಗುವಂಥ ಬಂದಿರುವಂಥ ಅವಾರ್ಡ್ಗಳು, ಕರ್ಕೊಂಡ್ಬಂದು ಮಕ್ಕಳನ್ನ ಆಟಕ್ಕೆ ಗೆದ್ಕೊಂಡ್ಬಂದಿರುವಂಥ ಒಂದಷ್ಟು ಯಾವ್ಯಾವ ನೆನಪುಗಳು ಬರ್ತಾವೆ ಸರ್? ಬಹುಶಃ ನನಗನ್ಸಿದ ಮಟ್ಟಿಗೆ ಬಳ್ಳಾರಿ ಜಿಲ್ಲಾ ಮಾರಮ್ಮನಹಳ್ಳಿ ಒಳಗೆ ಓಕೆ ಸರ್. ಕೊನೆಯ ಕ್ಷಣದಲ್ಲಿ ನಾವು ರಾಜ್ಯ ಮಟ್ಟವನ್ನು ಆಗ ಗೆಲ್ತಿದ್ದು. ಯಾವಾಗಂದ್ರೆ 2009 ಮತ್ತು 10ನೇ ಸಾಲಿನಲ್ಲಿ ರಾಜ್ಯವನ್ನೇ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ನಾವು ಆಗ ಹೋಗ್ತಿದ್ದು. ಕೊನೆಯ ಕ್ಷಣದಲ್ಲಿ ನಮ್ಮ ವಿದ್ಯಾರ್ಥಿ ಒಬ್ಬ ಕಾಲಿಗೆ ಗೋಪಾಲ್ ಗಂದಿವಾಡ್ ಅಂತ ಹೇಳ್ಕಾರ ನಮ್ಮ ಕ್ರೀಡಾಪಟು ಕಾಲಿಗೆ ಪೆಟ್ಟು ಹಚ್ಕೊಂಡ ಕಾರಣ ನಮ್ಮ ಒಬ್ಬ ವಿದ್ಯಾರ್ಥಿ ಪೆಟ್ಟು ಹಚ್ಕೊಂಡ ಕಾರಣ ಇಡೀ ಟೀಮಿಗೆ ಹಿನ್ನಡೆ ಆಯಿತು. ಆದ ಕಾರಣ ಆವಾಗ ನಮ್ಗೆ ಎಲ್ಲಿ ಆಗಂತ ಆಘಾತ ಆಯಿತು. ಯಾಕಂದ್ರೆ ಎಲ್ಲ ಟೀಮನ್ನು ಗೆದ್ಕೊಂತ ಬಂದವ್ರು ನಾವು. ವಿಭಾಗದಲ್ಲಿ ಲೀಗ್ ಆಟ ಇರ್ತೈತಿ, ಅಂಥವ್ರಿಗೆ ಅಟ್ರೂ ಗೆದ್ದಿದ್ದು. ಕೊನೆಯ ಕ್ಷಣದಲ್ಲಿ ನಮ್ಮ ಒಬ್ಬ ಕ್ರೀಡಾಪಟು ತನ್ನ ಕಾಲಿಗೆ ಪೆಟ್ಟು ಹಚ್ಚಿಕೊಂಡ ಕಾರಣ ಅವಾಗ ಸೋತಾಗ ಭಾಳ ವ್ಯಥೆ ಆಯಿತು. ಸರ್, ಕ್ರೀಡಾಪಟುರಲ್ಲಿ ಹೆಚ್ಚಿನ ಆದ್ಯತೆ ಯಾವ ಕ್ರೀಡೆಯಲ್ಲಿ ತಮಗೆ ಇಷ್ಟ ಸರ್? ನನಗೆ ಹೆಚ್ಚಿನ ಆದ್ಯತೆ ಅಂದರೆ ಫಸ್ಟ್ ವಾಲಿಬಾಲು, ಅದನ್ನು ಬಿಟ್ಟರೆ ಅಥ್ಲೆಟಿಕ್ಸು. ಸರ್, ವಾಲಿಬಾಲ್ಗೆ ಯಾಕೆ ಹೆಚ್ಚಿನ ಆದ್ಯತೆ ಕೊಟ್ಟರೆ? ನೆಗ್ನಾಳ ಗ್ರಾಮದ ಹುಟ್ಟು ಆಟ ಇದು. ಓಹೋ. ನೆಗ್ನಾಳ ಗ್ರಾಮದಲ್ಲಿ ವಾಲಿಬಾಲ್ ಅಂದರೆ ಹುಟ್ಟು ಆಟ. ನೆಗ್ನಾಳ ಗ್ರಾಮದ ಪ್ರತಿಯೊಂದು ಮಗುವಿಗೂ ಕೂಡ ವಾಲಿಬಾಲದಲ್ಲಿ ಒಳ್ಳೆಯ ಆಸಕ್ತಿ. ಹಾಗೆ ನಮ್ಮ ನೆಗ್ನಾಳಕ್ಕೆ ವಾಲಿಬಾಲವನ್ನು ತೋರಿಸಿಕೊಟ್ಟಂಥವ್ರು BG ಕಾರಿಮನಿ ಅವರು, BS ಕ್ಯೂಡ್ಸನ್ನರವರು, SS ಕ್ಯೂಡ್ಸನ್ನರವರು, ಕುಂಕೂರ್ ಅವರು, ಪಡ್ಸಲ್ಗಿ ನಮ್ಮ ನಾಗಪ್ಪ ಪಡ್ಸಲ್ಗಿ ಅವರು, ಹಾಗೆ ನಮ್ಮ ಲಕ್ಕನಗೌಡ ಸರು ವಾಲಿಬಾಲದಲ್ಲಿ ಅತಿ ಮಕ್ಕಳನ್ನ ಒಳ್ಳೆ ತಯಾರು ಮಾಡ್ತಿದ್ರು. ಅದು ವಾಲಿಬಾಲ್ ಅಂದರೆ ನೆಗ್ನಾಳ ತವರು ಮನೆ ಇದ್ದಂಥ ವಾಲಿಬಾಲ್ ಅಂದರೆ ಈಗ ವಾಲಿಬಾಲ ಜಪಾನ್ದಲ್ಲಿ ಹುಟ್ಟಿಲ್ಲ, ಬಹುಶಃ ನೆಗ್ನಾಳದಲ್ಲಿ ಹುಟ್ಟಿದೆ ಅಂತ ನಾನು ವಿಚಾರ. ನಮ್ಮ ಭಾಗದಾಗ ಮೊದಲು ಏನೈತಿ ವಾಲಿಬಾಲ್ಗೆ ನಮ್ಮಲ್ಲಿ ಸಂಭವ ನೆಗ್ನಾಳ ದೊಡ್ಡ ಕಾಂಪಿಟೇಷನ್ ಐತಿಲ್ಲಿ. ಆದ್ರೆ ಈಗಿನ ಮಟ್ಟದಲ್ಲಿ ನಮ್ಗೆ ಸ್ವಲ್ಪ ಬೇಜಾರು ಅನಿಸ್ತೈತಿ. ಈಗಿನ ಮಕ್ಕಳು ಆ ತಯಾರಿ ತಗೋಲ್ರಿ. ಯಾಕೆ ಸರ್ ಆದ್ಯತೆ ಈಗಿನ ಮಕ್ಕಳು ಅಷ್ಟೊಂದು ಮೊದಲಿನ ಈಗಿನ ಮಕ್ಕಳಿಗೆ ಕ್ರೀಡೆಯಲ್ಲೇ ಆಯಿತು, ಆಟದಲ್ಲೇ ಆಯಿತು, ಸ್ವಂತಕ್ಕೆ ಆಸಕ್ತಿ ಇಲ್ಲ. ಸ್ವಂತಕ್ಕೆ ವೈಯಕ್ತಿಕವಾಗಿ ಮಕ್ಕಳು ತಾವು ವೈಯಕ್ತಿಕ ಅದರ ಪ್ರಾಕ್ಟೀಸ್ ಮಾಡಬೇಕು. ನಾವುದು ಮೊದಲಿದ್ದಾಗ ಬೆಳಗ್ಗೆ ಬಂದು ನಾವು ಸ್ವಂತಕ್ಕೆ ಸೆಲ್ಫ್ ಪ್ರಾಕ್ಟೀಸ್ ಮಾಡಬೇಕು. ಅದರಿಂದ ಮಕ್ಕಳಿಗೆ ಆಸಕ್ತಿ ಬರಬೇಕು ಮುಖ್ಯವಾಗಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ನನಗೆ ಇಲ್ಲಿಯವರೆಗೆ ನಾವು ಪ್ರಶಸ್ತಿ ನಾವೇನು ಬಯಸಿರ್ಕಿಲ್ಲ. ಈ ಪ್ರಶಸ್ತಿಗೆ ನಾನು ಗೊತ್ತಿರಕಿಲ್ಲ. ನನಗೆ ಈ ಪ್ರಶಸ್ತಿಯನ್ನು ತೋರಿಸಿಕೊಟ್ಟಂಥವ್ರು ಪ್ರಶಸ್ತಿ ಸರ್ ಇಲ್ಲ, ನೀವು ಇಷ್ಟು ಸೇವೆ ಮಾಡಿದಿರಿ, ಇಷ್ಟು ಒಂದು ಕ್ರೀಡಾಪಟುಗಳನ್ನ ಸಾಧನೆ ಮಾಡಿಸಿದಿರಿ, ರಾಷ್ಟ್ರವನ್ನು ಪ್ರತಿನಿಧಿಸಿದಿರಿ, ನಿಮ್ಗೆ ಯಾಕೆ ಪ್ರಶಸ್ತಿಗೆ ನೀವು ವಿಚಾರ ಮಾಡವಲ್ರಿ ಅಂತೇಳಿ ನನಗೆ ಗೊತ್ತೂ ಇರೋಕ್ಕಿಲ್ಲ. ಅದನ್ನು ಮಾಡಿದವರು ನಮ್ಮ ತುರ್ಮರಿ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಂತ ಸತೀಶ್ ಕಾರ್ಮಿಣಿ ಸರ್ ಅವರು. ಕೊನೆಯ ಕ್ಷಣದಲ್ಲಿ ನನಗೊಂದು ಸಹಿ ಮಾಡಿ ತೋರಿಸಿದಾಗ ಅವರ ಒಂದು ಆಸೆಯನ್ನು ಈಡೇರಿಸಬೇಕು ಅನ್ನೋ ಸಲುವಾಗಿ ನಾನು ಇದು ಮಾಡಿದ್ದೀನಿ. ಯಾವ ಪ್ರಶಸ್ತಿ ಏನು ನಾವು ವಿಚಾರದವ್ರಲ್ಲ. ಕಾರ್ಮಿಣಿ ಸರ್ ಯಾವ ಪ್ರಶಸ್ತಿ ಬಂತ ಸಮಯ? ಜಿಲ್ಲಾ ಮಟ್ಟದ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಮ್ಮ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ಇವರ ಸಹಯೋಗದೊಂದಿಗೆ ಸೆಪ್ಟೆಂಬರ್ 5ರಂದು ಗಾಂಧಿ ಭವನದಲ್ಲಿ ಎಲ್ಲರೂ ಜಿಲ್ಲಾ ಉಸ್ತುವಾರಿ ಆಯಿತು, ನಮ್ಮ ಇಲಾಖೆಯವರಾಯಿತು, ಎಲ್ಲ ಜಿಲ್ಲಾ ಪಂಚಾಯತಿಯವರು ಸೇರಿ ನನ್ನನ್ನು ಪುರಸ್ಕರಿಸಿ ಸನ್ಮಾನಿಸಿದರು. ಅದಕ್ಕೆ ಇಲಾಖೆಗೂ ಸಾಮಾಜಿಕ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಮಗೆಲ್ಲರಿಗೂ ಈ ಒಂದು ಪ್ರಶಸ್ತಿ ಸಿಗುವುದು ಎಲ್ಲರ ಸಹಾಯ ಸಹಕಾರದೊಂದಿಗೆ. ಅದಕ್ಕೆ ಸಿಕ್ಕದಕ್ಕೆ ತಮಗೆಲ್ಲರಿಗೂ, ಪ್ರಶಸ್ತಿ ನೀಡಿದವ್ರಿಗೂ, ಪ್ರೋತ್ಸಾಹಿಸಿದವ್ರಿಗೂ ತಮಗೆಲ್ಲರಿಗೂ ವಂದನೆ, ಅಭಿನಂದನೆ. ನೇಗಿನಹಾಳ ಅಂದರೆ ವಾಲಿಬಾಲ್ ಎನ್ನುವಷ್ಟರ ಮಟ್ಟಿಗೆ ಹೆಸರಾಯಿತು. ಆಟೋಟಗಳಲ್ಲಿ ಸಾಧನೆಗೈದು ಅಲ್ಲಿಯೂ ಸೈ. ಊರಿನ ಸಾಮಾಜಿಕ ಕಾರ್ಯ, ಧಾರ್ಮಿಕ ಕಾರ್ಯದಲ್ಲಿ ಹಾಗೂ ಗ್ರಾಮೀಣ ಕ್ರೀಡೆ ಕುಸ್ತಿ ನಶಿಸುತ್ತಿರುವ ಸಂದರ್ಭದಲ್ಲಿ ಕುಸ್ತಿಪಟುಗಳನ್ನು ಒಗ್ಗೂಡಿಸಿಕೊಂಡು ದಿಂಡಿ ಯಾತ್ರೆಯಲ್ಲಿ 2 ದಿನ ಕುಸ್ತಿ ಆಡಿಸುವುದು, ಪ್ರೋತ್ಸಾಹಿಸುವುದು ಮತ್ತು ಅದಕ್ಕೊಂದು ಮೆರುಗು ತಂದು ಜೀವಂತಿಕೆ ಕೊಟ್ಟಿದ್ದಾರೆ.
ಒಳ್ಳೆಯ ಸ್ನೇಹಿತರ ಪಡೆ, ಜನರೊಂದಿಗೆ ಸಹಕಾರ, ಅಪಾರ ಶಿಷ್ಯ ಬಳಗ, ಉತ್ತಮ ಸಂಬಂಧ, ಊರಿನ ದಣಿಗಳ ಸಂಪರ್ಕ, ಜನಪ್ರತಿನಿಧಿಗಳ ಒಡನಾಟದಿಂದ ಶಾಲೆಗೆ ಉತ್ತಮ ಮೈದಾನ, ಕ್ರೀಡೋಪಕರಣಗಳು, ಅನೇಕ ಸೌಲಭ್ಯಗಳನ್ನು ಪಡೆದುಕೊಂಡಿರುವುದು. ಜನಾನುರಾಗಿ ರಾಮಣ್ಣ ಪ್ರಚಾರ ಗಿಟ್ಟಿಸದೆ ಶಿಷ್ಯ ಬಳಗಕ್ಕೆ ಸಹಾಯ, ಮಾರ್ಗದರ್ಶನ ಮಾಡಿ ಕತಾರ್ಥರಾಗಿದ್ದಾರೆ. ಇವರ ಬದುಕು ಕಾಯಕ ಬದುಕು. ಬಸವ ತತ್ವದಲ್ಲಿ ನಂಬಿಕೆ ಇಟ್ಟವರು, ಸರ್ವರನ್ನು ಸಮಾನಾಗಿ ಕಾಣುವ ರಾಮಣ್ಣ ಎಲ್ಲರಿಗೂ ಅಚ್ಚುಮೆಚ್ಚು. ಸರ್ 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 ಕೈ ಕೊಡಿ. ಇಬ್ರು ಕೈ ಕೊಡ್ತೀರಿ, ಇಬ್ರು ಕೈ ಜೋಡಿಸಿ. ಹಾಂ, ಆಲ್ ದಿ ಬೆಸ್ಟ್.